ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್ ನೋಡ್ರಿ, ನಾವು ಭಾನುವಾರಕ್ಕೊಮ್ಮೆ ತರಕಾರಿ ತೊಗೊಂಬರ್ತೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಪಕ್ಕಕ್ಕೆ ಫ್ರೆಶ್ ಆಗಿರುವಂಥ ತರಕಾರಿ ಸಿಗುತ್ತೆ. ಹಾಗಾಗಿ ವಾರಕ್ಕೆ ಒಂದ್ಸರ್ತಿ ನಾವು ತರಕಾರಿನ ತಂದು ಈ ರೀತಿ ಎಲ್ಲನೂ ನಾವು ಹೊಂದಿಸಿಟ್ಕೊತೀವಿ. ಇದರಲ್ಲಿ ನಮ್ಮ ಮನೆಯವ್ರ ಪಾತ್ರ ದೊಡ್ಡದು. ಯಾಕಂದ್ರೆ ಅವರೆಲ್ಲನೂ ತಂದ ತಕ್ಷಣ ಎಲ್ಲನೂ ಸುರುಕೊಂಡು ತಮ್ಮ ಎದುರಿಗೆ ಇಟ್ಕೊಂಡು ಎಲ್ಲನೂ ಪೂರ್ತಿನೂ ಮೆಣಸಿನಕಾಯಿ ತೊಟ್ಟು ಬಿಡಿಸ್ತಾರೆ. ಆಮೇಲೆ ಬೀನ್ಸಿಂದು ಹಿಂದೆ ಮುಂದೆ ಎರಡು ಕಡೆ ಕಟ್ ಮಾಡಿರ್ತಾರೆ. ಆಮೇಲೆ ಬಟಾಣಿ ಬಿಡಿಸಿ, ಆಮೇಲೆ ಕೊತ್ತಂಬರಿ, ಮೆಂತ್ಯ ಸೊಪ್ಪು ಏನೇನೈತಿ ಎಲ್ಲನೂ ನೀಟಾಗಿ ಈ ರೀತಿ ಬಿಡಿಸಿರ್ತಾರೆ. ಆಮೇಲೆ ಕ್ಯಾರೆಟು ಹಿಂದೆ ಮುಂದೆ ಈ ರೀತಿ ಕಟ್ ಮಾಡಿಟ್ರೆ, ಬೀನ್ಸು ಕ್ಯಾರೆಟ್ ಈ ರೀತಿ ಹಿಂದೆ ಮುಂದೆ ಕಟ್ ಮಾಡಿಟ್ರೆ ನಮ್ಗೆ ಭಾಳ ದಿನಗಳವರೆಗೆ ಕೆಡ್ಲಿದ್ದಂಗೆ ಇರ್ತಾವೆ. ನಾವು 10-15 ದಿನ ಮಟ್ಟ ಆರಾಮಾಗಿ ಇಷ್ಟು ತರಕಾರಿ ನಾವು ಬಳಸ್ಕೋಬೋದು. ಇಷ್ಟು ತರಕಾರಿ ಅಂದರೆ ಒಂದು ವಾರಕ್ಕೆ ಮುಗಿದು ಹೋಗ್ತವೆ. ಯಾಕಂದ್ರೆ ಅಕಸ್ಮಾತ್ ಏನಾದ್ರು ನಾವು ಮಧ್ಯದಲ್ಲಿ ಏನಾದ್ರು ನಾನ್ ವೆಜ್ ಏನಾದರೂ ಮಾಡಿದರೆ ಈ ತರಕಾರಿ ನಮ್ಗೆ ಉಳಿತಾವೆ. ಹಾಗಾಗಿ ನಾವು ಈ ತರಕಾರಿನ ಎಲ್ಲನೂ ನೀಟಾಗಿ ಬಿಡಿಸಿ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರು ಇಡ್ತಾರೆ. ಆಮೇಲೆ ಇದರಲ್ಲಿರೋ ಕಸ ಸಮೇತನೂ ಸೊಪ್ಪಿನಲ್ಲಿ ಬಂದಿರೋಂಥ ಕಸ, ಬಿಡಿಸಿರೋಂಥ ತೊಟ್ಟು ಎಲ್ಲದು ನೋಡಲಿ ಈ ರೀತಿ ಕವರಲ್ಲಿ ಹಾಕಿ ಎತ್ತಿಟ್ಟು ಹೋಗ್ತಾರೆ. ನನಗದೊಂದು ದೊಡ್ಡ ಕೆಲಸ. ಯಾಕಂದ್ರೆ ಅದನ್ನು ಬಿಡಿಸ್ಕೊತ ಕುಂತ್ರೆ ಒಂದು ಗಂಟೆ ಕಾಲ ನಾನು ಅದನ್ನ ಮಾಡ್ಕೊತ ಕೂತ್ಬಿಟ್ಟು ನನಗೆ, ಯಾಕಂದ್ರೆ ಅವರು ಮನೆಗೆ ಇರ್ತಾರೆ, ಮಗ ಮನೆಗೆ ಇರ್ತಾನೆ. ಹಾಗಾಗಿ ನನಗೆ ಅದೊಂದು ಏನೋ ಟೈಮ್ ಸೇವ್ ಅನಿಸ್ತೈತಿ. ಬೇರೆ ಕೆಲಸ ಅಡುಗೆ ನಾನು ಮಾಡ್ಕೊತೀನಿ ಆ ಟೈಮಲ್ಲಿ. ಮನೇಲಿ ಇಷ್ಟು ಕೆಲಸ ಮಾಡಿಟ್ಟು ಹೋದ ನಂತರ ನಾನು ಎಲ್ಲನೂ ಒಂದೊಂದು ಡಬ್ಬದಲ್ಲಿ ನೋಡಿರಿ ಈ ರೀತಿ ದಪ್ಪ ಪೇಪರ್ ಇರ್ತಾವಲ್ಲ, ಈ ರೀತಿ ಪೇಪರನ್ನು ನಾವು ಡಬ್ಬಕ್ಕೆ ಹಾಕಿ ನಾವು ಎಲ್ಲನೂ ನೀಟಾಗಿ ಹೊಂದಿಸಿಟ್ಕೊಂಡ್ರೆ ನಾವು 15 ದಿನ ಮಟ್ಟ ನಾವು ಏನು ಮಾಡಿದ್ರೂ ಅವು ಹಾಳಾಗಂಗಿಲ್ಲ. ಯಾಕಂದ್ರೆ ನಾವು ಇದಕ್ಕೆ ನೀರು ತಾಗದೇನೆ, ಈಗ ಅದು ತೇವ ಬರ್ತದಲ್ಲ, ಫ್ರಿಜ್ನಾಗ ಬಂದಂಥ ತೇವನ ಇದಕ್ಕೆ ತರಕಾರಿಗೆ ತಾಗದೇ ಇರೋ ರೀತಿ ನಾವು ಪೇಪರನ್ನು ಹಾಕಬೇಕು ಫ್ರೆಂಡ್ಸ್. ಹಾಕಿ ನಾವು ಇಟ್ಕೊಂಡ್ರೆ ಆರಾಮಾಗಿ 15 ದಿನ ಮಟ್ಟ ನಾವು ತರಕಾರಿ ಹಾಳಾಗದೇನೆ ನಾವು ಕಾಪಾಡ್ಕೋಬೋದು. ನೋಡ್ರಿ, ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ಬೀಟ್ರೂಟು ಎಲ್ಲನೂ ಒಂದೇ ಡಬ್ಬದಲ್ಲಿ ಇರ್ತೀನಿ. ಯಾಕಂದ್ರೆ ನಮಗೀಗ ತರಕಾರಿ ಪಲ್ಯ ಮಾಡಬೇಕಂದ್ರೂ ನಮಗೆ ಇಷ್ಟು ಬೇಕಾಗುತ್ತೆ. ಆಮೇಲೆ ಪಲಾವ್ ಮಾಡಬೇಕಂದ್ರೂ ಬೇಕಾಗ್ತಾವೆ. ಆಮೇಲೆ ಬಿಸಿಬೇಳೆಭಾತ್ ಮಾಡಬೇಕಂದ್ರೂ ಇವನ್ನಿಷ್ಟು ನಾವು ತೊಗೊತೀವಿ. ಹಾಗಾಗಿ ಒಂದೇ ಡಬ್ಬದಲ್ಲಿ ಇವನ್ನಿಟ್ಬಿಟ್ರೆ ನಾವು ತೊಗೊಂಡಾಗ ಎಲ್ಲ ನಮಗೆ ಸಿಕ್ಬಿಡ್ತಾವೆ. ಅದಕ್ಕೋಸ್ಕರ ನಾನು ಇದನ್ನ ಒಂದು ಡಬ್ಬ ಮಾಡಿದ್ದೀನಿ. ಎಲ್ಲನೂ ಇದರಲ್ಲಿ ಹಾಕಿಟ್ಬಿಡ್ತೀನಿ ನಾನು. ಇದೊಂದು ಈಸಿ ಆಗುತ್ತೆ ನನಗೆ, ಒಂದೇ ಸರ್ತಿ ತೊಗೊಂಡ್ಬಿಟ್ರೆ ಬರ್ತಾವೆ. ಆಮೇಲೆ ಇಲ್ಲಿ ನೋಡಿರಿ, ಇನ್ನೊಂದು ಡಬ್ಬದಲ್ಲಿ ನಾನು ಹಾಗಲಕಾಯಿನ ಇಟ್ಟಿದ್ದೀನಿ. ಹಾಗಲಕಾಯಿ ಇಟ್ಟು ಅದ್ರ ಮೇಲೆ ನಾನು ಕೆಳಗೊಂದು ಪೇಪರ್ ಹಾಕಿದ್ದೀನಿ, ಮೇಲೆ ಹಾಗಲಕಾಯಿ ಹಾಕಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಪೇಪರನ್ನು ಹಾಕಿ ಅದ್ರ ಮೇಲೆ ನಾನು ಈ ನ್ಯೂಸ್ ಪೇಪರ್ ಬಂದರೆ ಡಬಲ್ ಲೇಯರ್ ಹಾಕಿರ್ತೀನಿ ನಾನು. ಅಂದರೆ ಒಂದು ಸ್ವಲ್ಪ ಬೇಗ ತೇವ ಆಗುತ್ತೆ. ಅದಕ್ಕೋಸ್ಕರ ಈ ದಪ್ಪ ಪೇಪರ್ ಇದ್ದರೆ ಒಂದು ಹಾಕಿರ್ತೀನಿ. ಅದ್ರ ಮೇಲೆ ಬೆಂಡೆಕಾಯಿ ಹಾಕಿ ಅದನ್ನು ನಾನು ಮುಚ್ಚಿಟ್ಕೊತೀನಿ ಇಲ್ಲಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಈಗ ನಾವು ಡಬ್ಬ ಯೂಸ್ ಆ್ಯಂಡ್ ಥ್ರೋ ಏನಾದರೂ ನಾವು ಹೋಟೆಲಿಂದ ತಂದಂಥ ಬಾಕ್ಸ್ ಇರ್ತಾವೆ, ಆ ಬಾಕ್ಸನ್ನು ನಾನು ಚೆಲ್ದೇನೆ ಯೂಸ್ ಆ್ಯಂಡ್ ಥ್ರೋ ಡಬ್ಬ ಅದಕ್ಕೂ ನಾನು ಪೇಪರ್ ಹಾಕಿ ಈ ರೀತಿ ಹಾಕಿಟ್ಕೊತೀವಿ. ಈ ರೀತಿ ಎಲ್ಲನೂ ನಾವು ನೀಟಾಗಿ ಹೊಂದಿಸಿಟ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ತರಕಾರಿನೂ ಹಾಳಾಗಂಗಿಲ್ಲ, ಸೊಪ್ಪು ಹಾಳಾಗಂಗಿಲ್ಲ. ಒಟ್ಟು ನಾವು ಅದು ಫ್ರಿಜ್ಜಲ್ಲಿ ಇದು ಡಬ್ಬಗಳು ತೇವ ಆಗ್ತಾವಲ್ಲ, ಆ ತೇವ ತಡೆಯೋ ತರಕಾರಿಗೆ ಹತ್ತದೇ ಇರೋ ರೀತಿ ನಾವು ನೋಡ್ಕೋಬೇಕು. ಆಮೇಲೆ ಅವೇನಾರ ಜಾಸ್ತಿ ತೇವ ಆದ್ರೆ ನಾವು ಪೇಪರನ್ನು ಮತ್ತೆ ತೆಗೆದು ಮತ್ತೆ ನಾವು ಹಾಕಿಟ್ವಿ ಅಂದ್ರೆ ಆರಾಮಾಗಿ 15 ದಿನಗಳಕ್ಕಿಂತ ಜಾಸ್ತಿನೇ ನಾವು ಇವನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡಿರಿ. ಇಷ್ಟೆಲ್ಲ ನಾನು ಒಂದು ವಾರಕ್ಕೆ ನಾನು ರೆಡಿ ಮಾಡಿ ಇಟ್ಕೊತೀನಿ ಆರಾಮಾಗಿ. ಇದು ನಮ್ಮ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಎಷ್ಟೆಲ್ಲ ಕೆಲಸ ನನಗೆ ಒಂದು ದಿನದ ಕೆಲಸ ಪೂರ್ತಿ, ಒಂದು 2 ತಾಸಿನ ಕೆಲಸ ನಾನು ಪೂರ್ತಿ ಒಂದು ವಾರ ನಾನು ಆರಾಮಾಗಿ ಇಟ್ಕೋಬೋದು. ಯಾಕಂದ್ರೆ ಆಮೇಲೆ ಮಾಡಿದ್ರಾತ್ ಬಿಡು ಈ ಬಿಸಿಲಿಗಂತದ್ದು ಮೊದಲೇ ಮಾತು ತಡೆಯೋದೇ ಇಲ್ಲ. ಹಾಗಾಗಿ ಎಲ್ಲ ಹಾಳಾಗಿ ಹೋಗ್ತಾವೆ. ಬಂದ ತಕ್ಷಣ ಅವ್ರು ಪ್ರತಿ ಸಲ ತರಕಾರಿ ತಂದ ತಕ್ಷಣ ಈ ಕೆಲಸ ಅವ್ರದ್ದೇ ಕೆಲಸ ಅದು, ನಾನು ಇದನ್ನ ಮಾಡೋಂಗಿಲ್ಲ. ನೋಡ್ರಲ್ಲಿ ಬದನೆಕಾಯಿನೂ ನಾನು ಒಂದು ಕವರ್ನಲ್ಲಿ ಹಾಕಿ ತೆಗೆದಿರ್ತೀನಿ, ಪಾಲಕ್ ಸೊಪ್ಪು ತೆಗೆದಿರ್ತೀನಿ. ಆಮೇಲೆ ಈ ಹಸಿ ಬಟಾಣಿ ಇರ್ತಾವಲ್ಲ, ಅವನ್ನ ನಾವು ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಫ್ರೀಝರಲ್ಲಿ ಇಟ್ಟರೆ ನಾವು ಬೇಕಾದಷ್ಟು 15-20 ದಿನ ಆರಾಮಾಗಿ ಅವನು ನಾವು ಕಳಿಸ್ಬೋದು. ನೋಡಿರಿ, ಈ ರೀತಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಹೇಳ್ಕೊಂಡಿದ್ದೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.